ಆತ್ಮೇಲೆ ಇವತ್ತು ನಿಮ್ಮ ಸುಖಿ ಬದುಕಿಗೆ, ಸಮಸ್ಯಾರಹಿತ ಬದುಕಿಗೆ ಮತ್ತೊಂದು ತಂತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೇಳ್ತೀನಲ್ಲ, ಎಲ್ಲರ ಸಮಸ್ಯೆಯನ್ನು ಎಲ್ಲ ರೀತಿಯಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ, ಒಪ್ತೀನಿ. ಆದರೆ ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಸಮಸ್ಯೆಗಳು ಏನದವಲ್ಲ, ರಿಸಲ್ಟ್ ಓರಿಯೆಂಟೆಡ್ ಅದಾವ, ಪರಿಣಾಮವನ್ನು ಖಂಡಿತವಾಗಿ ಕೊಡ್ತಕ್ಕಂಥವು. ಅದು 50% ಮೇಲಿನ ಕೊಡ್ತಕ್ಕಂಥವು ಅಥವಾ ಅದಕ್ಕೆ ಇಲ್ಲಿ ನನಗೆ ಅನೇಕ ಸಮಸ್ಯೆ ತೊಗೊಂಬರ್ತಾರೆ. ಆ್ಯಕ್ಚುಲಿ ಅದರೊಳಗೆ ನಾನು ನೋಡ್ತೀನಲ್ಲ, ಒಂದು ಹೆಚ್ಚು ಮಾಟ ಮಂತ್ರ ತಂತ್ರದ ಪ್ರಯೋಗ ಆಗಿದ್ದು. ಎರಡನೇದು ದೃಷ್ಟಿದೋಷ ಅಂತ ಆಗ್ತದೆ. ಒಂದು ಮನೆ ಕಟ್ತೀರಿ, ಮನೆ ಚಂದಕ್ಕೆ ಮನೆ ಕಟ್ಟಿದ್ರೆ ದೋಷ ಬಿತ್ತೆ. ಆನಂತರ ಚಂದನ ಸೀರೆ ಉಟ್ಕೊತೀರಿ, ಚಂದನ ಡ್ರೆಸ್ ಹಾಕ್ಕೊತೀರಿ, ದೋಷ ಬಿತ್ತೆ. ಅಂದರೆ ಚಂದನ ನೀವು ಇದನ್ನು ಉಪನ್ಯಾಸ ಮಾಡ್ತೀರಿ, ಹೇಳೋದನ್ನು ಕೇಳಿದ ಮೇಲೆ ನಿಮ್ಮ ಅಂದರೆ ದೃಷ್ಟಿ ಬಹಳ ಕೆಟ್ಟದು ಆ್ಯಕ್ಚುಲಿ. ಹೀಗೆ ಅನೇಕ ರೀತಿಯಿಂದ ಚಂದನ ಸೀರೆ ಉಟ್ಕೊಂಡ್ರೆ, ಚಂದನ ಮನೆ ಕಟ್ಟಿದ್ರೆ, ಚಂದ ಮಾತಾಡಿದ್ರಪ್ಪ ಅಂದ್ರೆ, ಹೆಚ್ಚು ಶ್ರೀಮಂತಿದ್ರಪ್ಪ ಅಂದ್ರೆ ನಿಮ್ಮ ಮೇಲೆ ಬೇರೊಬ್ಬರ ಕಣ್ಣು, ಕುಹಕ ಕಣ್ಣು. ಅದಕ್ಕೆ ಅಂತಾರೆ ನರಿ ಕಣ್ಣು, ಮಾರಿ ಕಣ್ಣು, ಹೋರಿ ಕಣ್ಣು, ಭೂತದ ಕಣ್ಣು, ಅವನ್ನೆಲ್ಲ ಇಳಿಸಿ ಹಾಕ್ತಾರೆ ಮುಂದೆ. ಅದಕ್ಕೆ ಅನೇಕ ರೀತಿಯಿಂದ ನಿಮಗೆ ದೋಷಗಳು ಬರ್ತಾವೆ. ದೃಷ್ಟಿ ದೋಷ ಅಂತಾರೆ ಅದಕ್ಕೆ. ಸೊ ಈ ದೃಷ್ಟಿ ದೋಷವನ್ನು ತೆಗೆಯಲಿಕ್ಕೆ ಒಂದು ಅತ್ಯಂತ ಪರಿಣಾಮಕಾರಿ ತಂತ್ರವನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿದ್ದು ಮತ್ತೆ ಹೇಳ್ತೀನಲ್ಲ, ದೈವಿಕ ಚೂರ್ಣ. ದೈವಿಕ ಚೂರ್ಣವನ್ನು ತೆಗೆದುಕೋಬೇಕು. ಒಂದಿಷ್ಟು ತೆಗೆದುಕೊಂಡು ಬಂದ ಮೇಲೆ ಇದು ಜಾಜಿಕಾಯಿ ತಗೋಬೇಕು. ಇದಕ್ಕೆ ಜಾಜಿಕಾಯಿ ಅಂತಾರೆ. ಇದು ಜಾಜಿಕಾಯಿ ಅಂತಾರೆ. ಮೊದಲು ಇದರ ಮೇಲೆ ದೈವಿಕ ಚೂರ್ಣವನ್ನು ಬಳಸುವಾಗ ಯಾವತ್ತಿಗಾರು ಮೃಗಿ ಮುದ್ರದಲ್ಲಿ ಬಳಸಬೇಕು. ಕೆಲವೊಮ್ಮೆ ಈ ಮುದ್ರಾದಲ್ಲಿ ಬಳಸಬೇಕು. ಕೆಲವೊಮ್ಮೆ ಈ ಮುದ್ರಾ ಅಂದರೆ ಉಂಗುರ ಬೆರಳು, ಹೆಬ್ಬೆರಳು ಬಳಸಬೇಕು. ಕೆಲವೊಮ್ಮೆ ಈ ತೋರ್ಬೆರಳು ಮತ್ತು ಕಿರುಬೆರಳು ಕಡೆಗಿಟ್ಟು ಈ ನಡುವಿನ ಎರಡು ಬೆರಳನ್ನು ಕೂಡಿಸ್ಕೊಂಡು ಮೃಗಿ ಮುದ್ರಾ ಅಂತ ಆಗ್ತದೆ. ಈ ಮೃಗಿ ಮುದ್ರದೊಳಗೆ ತಗೋಬೇಕು. ಒಂದಿಷ್ಟು ಚೂರ್ಣವನ್ನು ತೆಗೆದುಕೊಂಡು ಒಂದು ಸಾಸಿವೆ ಕಾಲಷ್ಟು ಚೂರ್ಣ ಒಂದು ಸಲ ತೊಗೊಂಡ್ರಪ್ಪ ಅಂದರೆ ಹಿಂಗೆ ತೊಗೋಬೇಕು. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ. ಹೀಗೆ 3, 5, 7 ಸಲ ಅದನ್ನು ಒಂದಿಷ್ಟು ಸಾಸಿವೆ ಕಾಲಷ್ಟು ತೊಗೊಂಡು ಆಮೇಲೆ ಇದ್ರ ಮೇಲೆ ಇಡಬೇಕು. ಆಮೇಲೆ ಒಂದೇ ಸಲ ಓಂ ಹಂ ಹನುಮತೇ ನಮಃ ಮತ್ತೊಮ್ಮೆ ಹಾಕಬೇಕು. ಇದನ್ನು ತೊಗೊಂಡ ಮೇಲೆ ಹೀಗೆ ಮೇಲೆ ಕೆಳಗೆ ತಿಕ್ಕಬೇಕು. ಆ ಚೂರ್ಣ ಇದಕ್ಕೆ ಪೂರ ಹತ್ತಬೇಕು. ಈ ಥರ ತಿಕ್ಕಬೇಕು. ಸುಮಾರು ಒಂದು 10-20 ಸಾರಿ, ಒಂದು 21 ಸಲ ಆಗುವಷ್ಟು ತಿಕ್ಕಬೇಕು. ಇದನ್ನು ತಿಕ್ಕಿದ ಮೇಲೆ ಇದನ್ನು ತಗೋಬೇಕು. ಬಲಗೈ ಬಿಡಬೇಕು, ಎಡಗೈಯಿಂದನೇ ಹೀಗೆ 11 ಸುತ್ತು ಇಳಿದು ಹಾಕೋಬೇಕು. ಈ ಥರ ನಿಮ್ಮ ತಲೆ ಸುತ್ತು ಇಳಿದು ಹಾಕೋರಿ, ಇಡೀ ಮೈ ಸುತ್ತಲೂ ಬೇಕಾಗಿಲ್ಲ. ಹೀಗೆ ಇಳಿದು ಹಾಕೊಂಡ್ಮೇಲೆ ಇದನ್ನು ತಗೋಬೇಕು. ಚಿಮ್ಮಟ ಹಿಡಿಬೇಕು. ಚಿಮ್ಮಟವನ್ನು ಹಿಡಿದು ಒಲೆ ಗ್ಯಾಸ್ ಇರ್ತದಲ್ಲ, ಗ್ಯಾಸಿನ ಮೇಲೆ ಸುಡಬೇಕು. ಹೀಗೆ 5 ಶನಿವಾರ ಮಾಡಿರಿ, ಅಥವಾ ಕಂಟಿನ್ಯೂಸ್ಲಿ ಶನಿವಾರದಿಂದ ಶನಿವಾರ ಮಾಡಿ. ಒಂದನೇದು 5 ಶನಿವಾರ ಮಾಡಿರಿ. ಒಂದು ಇಲ್ಲ ಕಂಟಿನ್ಯೂಸ್ಲಿ ಶನಿವಾರ ಶುರು ಮಾಡಿ ಶನಿವಾರದ ಮಟ್ಟ ಇದನ್ನು ಸಾಯಂಕಾಲವೇ ಮಾಡಬೇಕು. ಸಾಯಂಕಾಲ ಇದನ್ನು ಮಾಡಿ ಕೈಕಾಲು ಮುಖ ತೊಕ್ಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು. ಇದನ್ನು ಜಾಯಿಫಲವನ್ನು ಸುಡಬೇಕು. ದೈವಿಕ ಚೂರ್ಣದಲ್ಲಿ ಉಳ್ಸಾಡಿ ಅದನ್ನು ಸ್ವಲ್ಪ ತಿಕ್ಕಬೇಕು. ಈ ಥರ ರೌಂಡರ್ ತಿಕ್ಕ್ರಿ, ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ತಿಕ್ಕ್ರಿ, ಅಥವಾ ಸ್ಟ್ರೇಟ್ ಫಾರ್ವರ್ಡ್ ತಿಕ್ಕ್ರಿ. 3ರೊಳಗೆ ಯಾವುದರ ಒಂದು ರೌಂಡ್. ಕೆಲವೊಂದು ಇದು ಬರ್ತಾವೆ. ಉದಾಹರಣೆಗೆ ನಿಮಗೆ ಲಾಭ ಇದು ಬೇಕಾಯ್ತು, ನಿಮ್ಮ ಎಲ್ಲ ದೋಷ ಹೋಗಬೇಕು ಅಂದರೆ ಅದು ಚಲೋ ಅಲ್ಲ, ಅದಕ್ಕೆ ರೌಂಡ್ ಕ್ಲಾಕ್ ವೈಸ್. ಮತ್ತು ನಿಮಗೆ ನೆಗೆಟಿವಿಟಿ ಹೋಗಬೇಕಪ್ಪ ಅಂದ್ರೆ ಹೀಗೆ. ಆನಂತರ ರೋಗ ಬಾಧೆ ಹೋಗಬೇಕಪ್ಪ ಅಂತಂದ್ರೆ ಸ್ಟ್ರೈಟ್. ಮತ್ತು ನಾನು ಇದನ್ನೆಲ್ಲ ಹೇಳಿದಾಗ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಹೌದಾ? ಒಂದು ಕ್ಲಾಕ್ ವೈಸ್ ಮಾಡ್ಕೊಂಡು ಬೇಕಾರೆ ನೀವೇ ಕ್ಲಾಕ್ ವೈಸ್ ಮಾಡ್ಕೋರಿ, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೋರಿ, ಸೀದಾ ಮಾಡ್ಕೋರಿ, ಆಮೇಲೆ ಸುಡ್ರಿ, ನಡೀತದೆ. ಇದು ಬೇರೆ ಬೇರೆ ಫಲವನ್ನು ಕೊಡ್ತದೆ. ಇದು ನಿಮ್ಮ ಬೇಕಾದಂಥ ಸ್ಟ್ರಾಂಗೆಸ್ಟ್ ದೃಷ್ಟಿದೋಷವನ್ನು ಇದು ತೆಗೆದುಹಾಕ್ತದೆ. ಇದನ್ನು ಆದಮೇಲೆ ಇದನ್ನು ಸುಟ್ಟು ಆದಮೇಲೆ ನೀವು ಉಪ್ಪಿಲ್ಲೇ ಇಳಿಸ್ಕೊಂಡು ಅದನ್ನು ಹೊರಗೆ ಹೋಗ್ಬಿಟ್ಟು ಮುಗಿತು. ಇದನ್ನು ಸುಡಬೇಕು. ಸುಟ್ಟನ್ನು ಮತ್ತು ಉಪ್ಪಿಲ್ಲಿ ಇಳಿಸ್ಕೊಂಡು, ಯಾಕಂದರೆ ಸುಡು ಮುಂದೆ ಇದರೊಳಗೆ ಏನಾದರೂ ಅದು ಹೆಚ್ಚು ಕಮ್ಮಿ ಒಂದು 7 ಸಲ ಇದು 21 ಸಲ 11 ಸಲ ಅಂತ ಹೇಳ್ತೀನಿ, ಒಂದು ಕಮ್ಮಿ ಸುತ್ತಿರ್ಬೋದು ಬಹುಶಃ. ಅದಕ್ಕೆ ಇನ್ನೂ ಉಳಿದಿರ್ತದೆ ಅದು. ಅದಕ್ಕೆ ಉಪ್ಪಿನ ಪುಡಿಯನ್ನು ಅಥವಾ ಹರಳುಪ್ಪನ್ನು ತೆಗೆದುಕೊಂಡು
ಬರೀ 3 ಸುತ್ತು ಆ್ಯಂಟಿ ಕ್ಲಾಕ್ ವೈಸು ಹೀಗೆ ಇದು ಸುತ್ತು ಹಾಕ್ಕೊಂಡು ಹಿಂದದ್ದು ಒಗಿಬೇಕು ಅದನ್ನು. ಇಷ್ಟು ಒಕ್ಕೊಂಡ್ಬಿಡ್ರಿ ನಿಮ್ಮ ನೆಗೆಟಿವಿಟಿ ತಕ್ಷಣ ಹೋಗುತ್ತೆ. ಕೆಲವೊಮ್ಮಂತೂ ಇಮಿಡಿಯೇಟ್ಲಿ ಹೋಗಿ ನಿಮ್ಮ ಆಲಸ್ಯ ಪ್ರವೃತ್ತಿ, ನಿಮಗೆ ಒತ್ತಡ, ನೋವು ಮತ್ತು ಭಯ ಇವೆಲ್ಲ ಬೇಗ ಕಮ್ಮಿ ಆಗಿದ್ದನ್ನು ನೀವು ಅನುಭವಿಸ್ತೀರಿ. ಇದು ಕೂಡ ರಿಸಲ್ಟ್ ಓರಿಯೆಂಟೆಡ್ ಅದ. ಇದನ್ನು ಮಾಡಿ ನೋಡಿ. ಇದು ದೃಷ್ಟಿ ದೋಷಕ್ಕೆ ಎತ್ತಿದ ಕೈ. ಜಾಯ್ಫಲ್ ಅಂತಾರೆ. ಗ್ರಂಥಿಗೆ ಅಂಗಡಿಯೊಳಗೆ ಸಿಗ್ತದೆ, ಕಿರಾಣಿ ಅಂಗಡಿಯೊಳಗೆ ಸಿಗ್ತದೆ. ಈ ಜಾಯ್ಫಲ್ ದೇವ್ರ ಲೀಲಾ ನೋಡ್ರಿ. ಅದೇ ಭೂಮಿ, ಅದೇ ಮಣ್ಣದ, ಅದರಾಗ ಒಂದು ಸಿಹಿ ಬೆಳಿತಾನೆ ದೇವರು, ಬೆಳೆಸ್ತಾನೆ. ಆನಂತರ ವಿಷ ಬೆಳಿತೈತಿ. ಆನಂತರ ತಂತ್ರದ ರೂಪದೊಳಗೆ ಇಂಥ ಕಾಯಿ ಬೆಳಿತಾವ, ಲವಂಗ ಬೆಳಿತೈತೆ, ಕಟುವಾದ ಲವಂಗ ಬೆಳಿತದೆ, ಮಧುರವಾದ ಯಾಲಕ್ಕಿ ಬೆಳಿತದೆ. ಎಷ್ಟು ಅದ್ಭುತ, ಎಷ್ಟು ನಮಗೆ ಹೆಲ್ಪ್ ಮಾಡ್ತಾವೆ. ಇಂಥ ಒಂದು ನಮಗೆ ಕ್ಷುಲ್ಲಕ ಅನ್ನಿಸ್ತದೆ, ಬಟ್ ಭಾಳ ಅದ್ಭುತವಾದ ಪರಿಣಾಮ ಜಾಯ್ಫಲ್ ನೀಡ್ತದೆ. ಈ ಜಾಯ್ಫಲದ ಉಪಯೋಗವನ್ನು, ದೈವಿಕ ಚೂರ್ಣದ ಉಪಯೋಗವನ್ನು ನೀವು ಮಾಡಿ ನೋಡಿ ಮತ್ತು ಆನಂದಿಸಿ. ಶ್ರೀ ಗುರುದೇವ್.